ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಕ್ಲಾಸ್ಮೇಟ್. ನಾನು ಈ ವಿಡಿಯೋದಲ್ಲಿ ದಿಸ್ ಇಯರ್ ಅಂದರೆ 2025 ಯಾವ್ಯಾವ ಬ್ಯಾಂಕಿಂಗ್ ಎಕ್ಸಾಮ್ಸ್ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಕಮೆಂಟ್ಸಲ್ಲಿ ನೀವು ಕೇಳಿದ್ದೀರಾ ನೆಕ್ಸ್ಟ್ ನೋಟಿಫಿಕೇಷನ್ಸ್ ಯಾವಾಗ ಬರುತ್ತೆ, ನೆಕ್ಸ್ಟ್ ಎಕ್ಸಾಮ್ಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಅವರಿಗೋಸ್ಕರ ಈ ಶಾರ್ಟ್ ಇನ್ಫಾರ್ಮೇಟಿವ್ ವಿಡಿಯೋ. 2024 ಎಕ್ಸಾಮ್ಸ್ ಎಲ್ಲವೂ ಮುಗ್ದಿದೆ. ಇನ್ನು ಸ್ವಲ್ಪ SBI PO ಮೇನ್ಸ್ ಅಷ್ಟೇ ಇರೋದು. ಅದನ್ನು ಬಿಟ್ಟರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದು ಲೋಕಲ್ ಬ್ಯಾಂಕ್ ಆಫೀಸರ್ಸ್ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಇನ್ನೂ ಸ್ವಲ್ಪ ಜನ SBI ಕ್ಲರ್ಕ್ ರಿಸಲ್ಟ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಇಷ್ಟು ಪೆಂಡಿಂಗ್ ರಿಸಲ್ಟ್ಸ್ ಬಿಟ್ಟರೆ 2024 ಎಕ್ಸಾಮಿನೇಷನ್ಸ್ ಎಲ್ಲವೂ ಕಂಪ್ಲೀಷನ್ ಆಗಿದೆ. ಏನಂತ ಅಂದರೆ ಬ್ಯಾಂಕ್ ಎಕ್ಸಾಮ್ಸಲ್ಲಿ ಎವ್ರಿ ಇಯರ್ ಕಂಪಲ್ಸರಿಯಾಗಿ ನೋಟಿಫಿಕೇಷನ್ಸ್ ಬಂದೇ ಬರುತ್ತೆ. ಮೇಜರಾಗಿ 6 ನೋಟಿಫಿಕೇಷನ್ಸ್ ಬರುತ್ತೆ. ಈ ಮೇಜರ್ 6 ಬ್ಯಾಂಕಿಂಗ್ ಎಕ್ಸಾಮಿನೇಷನಲ್ಲಿ ಸ್ವಲ್ಪ ಎಕ್ಸಾಮಿನೇಷನ್ಸ್ ಬಂದು ಪ್ರೀ ಶೆಡ್ಯೂಲ್ಡ್ ಆಗಿರುತ್ತೆ. ಅಂದರೆ ಪ್ರಿಲಿಮ್ಸ್ ಡೇಟ್, ಮೇನ್ಸ್ ಡೇಟ್ ಇದೆಲ್ಲದು IBPS ಕ್ಯಾಲೆಂಡ್ರಲ್ಲಿ ಕೊಟ್ಟಿರ್ತಾರೆ. ಇನ್ನು ಸ್ವಲ್ಪ ಎಕ್ಸಾಮಿನೇಷನ್ಸ್ ಬಂದು ಡೇಟ್ಸ್ ಯಾವುದು ಕೊಟ್ಟಿರಲ್ಲ. ಅವ್ರದ್ದು ನೋಟಿಫಿಕೇಷನ್ಸ್ ಬಂದಾಗ ಡೇಟ್ಸ್ ಗೊತ್ತಾಗುತ್ತೆ. ಪ್ರೀ ಶೆಡ್ಯೂಲ್ಡ್ ಎಕ್ಸಾಮಿನೇಷನ್ಸ್ ಯಾವ್ದ್ಯಾವುದು ಅಂತ ಅಂದರೆ RRB PO, RRB ಕ್ಲರ್ಕ್, IBPS PO, IBPS ಕ್ಲರ್ಕ್. RRB PO ಆ್ಯಂಡ್ ಕ್ಲರ್ಕ್ದು ನೋಟಿಫಿಕೇಷನ್ ಆಲ್ಮೋಸ್ಟ್ ಮೇ ಎಂಡ್ ಅಥವಾ ಜೂನಲ್ಲಿ ಬರುತ್ತೆ. ಇನ್ನು IBPS PO ಆ್ಯಂಡ್ ಕ್ಲರ್ಕ್ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ನೋಟಿಫಿಕೇಷನ್ಸ್ ಬರುತ್ತೆ. ಇದ್ರದ್ದು ಶೆಡ್ಯೂಲ್ಡ್ ಟೈಮಿಂಗ್ಸ್ ಬಂದು IBPS ಕ್ಯಾಲೆಂಡರ್ ರಿಲೀಸ್ ಆಲ್ರೆಡಿ ಆಗಿದೆ. ನಾನು ಇದನ್ನು ಕಮ್ಯುನಿಟಿ ಪೇಜಲ್ಲಿ ಪೋಸ್ಟ್ ಮಾಡಿದ್ದೀನಿ. ಟೆಂಟೇಟಿವ್ IBPS ಕ್ಯಾಲೆಂಡರ್ ಅಂತ ನಾನು ಪೋಸ್ಟ್ ಮಾಡಿದ್ದೀನಿ. ನೀವು ಪ್ರಿಲಿಮ್ಸ್ ಡೇಟ್, ಮೇನ್ಸ್ ಡೇಟ್ ಅದರಲ್ಲಿ ಸಿಗುತ್ತೆ, ನೋಡಿ ಚೆಕ್ ಮಾಡ್ಕೊಳ್ಳಿ. ಇನ್ನು ನೋಟಿಫಿಕೇಷನ್ಸಲ್ಲಿ ಏನೇನಿರುತ್ತೆ ಅಂತ ಅಂದರೆ ನಿಮಗೆ ಅಪ್ಲಿಕೇಶನ್ ಡೇಟ್, ಓಪನಿಂಗ್ ಡೇಟ್ ಇರುತ್ತೆ, ಕ್ಲೋಸ್ ಡೇಟ್ ಇರುತ್ತೆ, ಎಕ್ಸಾಮಿನೇಷನ್ ಫೀಸ್ ಇರುತ್ತೆ, ನಂಬರ್ ಆಫ್ ವೇಕೆನ್ಸೀಸ್ ಇರುತ್ತೆ. ಇನ್ನು ಏಜ್ ರಿಲೇಟೆಡ್ ಕ್ರೈಟೀರಿಯಾಸ್ ಡಿಫ್ರೆಂಟ್ ಕೆಟಗರೀಸಿಗೆ ಏನಿರುತ್ತೆ ಅದು ಇನ್ಫಾರ್ಮೇಷನ್ ಇರುತ್ತೆ. ಹೀಗೆ ಬ್ಯಾಂಕ್ ಅದ್ರದ್ದು ಎಕ್ಸಾಮಿನೇಷನ್ ಯಾವ ಬ್ಯಾಂಕಿಂದ ಎಕ್ಸಾಮಿನೇಷನ್ಸ್ ನಡೀತಾ ಇದೆ ಅದು ಡೀಟೇಲ್ಸ್ ಫುಲ್ ನಿಮಗೆ ನೋಟಿಫಿಕೇಷನಲ್ಲಿ ಸಿಗುತ್ತೆ. ಇನ್ನು ನಾನ್ ಶೆಡ್ಯೂಲ್ಡ್ ಎಕ್ಸಾಮ್ಸ್ ಅಂತ ಅಂದರೆ ಇದ್ರದ್ದು ಡೇಟ್ಸ್ ಫಿಕ್ಸ್ ಇರಲ್ಲ, ಬಟ್ ಕಂಪಲ್ಸರಿ ನೋಟಿಫಿಕೇಷನ್ಸ್ ಬಂದೇ ಬರುತ್ತೆ. ಆಲ್ಮೋಸ್ಟ್ ಎವ್ರಿ ಇಯರ್ ನೋಟಿಫಿಕೇಷನ್ಸ್ ಬರುತ್ತೆ. ಅದು ಯಾವುದು ಅಂತ ಅಂದರೆ SBI ಕ್ಲರ್ಕ್, SBI PO ಇದ್ರದ್ದು ನೋಟಿಫಿಕೇಷನ್ಸ್ ಬಂದಾಗಲೇ ನಿಮಗೆ ಡೇಟ್ಸ್, ಪ್ರಿಲಿಮ್ಸ್ ಡೇಟ್ ಆಗಲಿ ಮೇನ್ಸ್ ಡೇಟ್ ಆಗಲಿ ಗೊತ್ತಾಗೋದು. ಅಲ್ಲಿವರೆಗೂ ನಿಮಗೆ ಇದ್ರದ್ದು ಡೇಟ್ಸ್ ಬಗ್ಗೆ ಗೊತ್ತಿರಲ್ಲ. ಇಷ್ಟು ಬ್ಯಾಂಕ್ ಎಕ್ಸಾಮ್ಸ್ ನೋಟಿಫಿಕೇಷನ್ಸ್, 6 ಮೇಜರ್ ಬ್ಯಾಂಕಿಂಗ್ ಎಕ್ಸಾಮ್ ನೋಟಿಫಿಕೇಷನ್ಸ್, RRB PO ಕ್ಲರ್ಕ್, IBPS PO ಕ್ಲರ್ಕ್, SBI PO ಆ್ಯಂಡ್ ಕ್ಲರ್ಕ್ ಮೇಜರಾಗಿ ಬಂದೇ ಬರುತ್ತೆ. ಇದು ಅಲ್ಲದೆ ಇವಾಗ ನೀವು ನೋಡಿದ್ರೆ 2024 ಲೋಕಲ್ ಬ್ಯಾಂಕ್ ಆಫೀಸರ್ಸ್ ಕಾಲ್ ಮಾಡಿದ್ದಾರೆ. ಯೂನಿಯನ್ ಬ್ಯಾಂಕ್ ಕಾಲ್ ಮಾಡಿದ್ದಾರೆ, ಇಂಡಿಯನ್ ಬ್ಯಾಂಕಲ್ಲಿ ಕಾಲ್ ಮಾಡಿದ್ದಾರೆ, ಯುಕೋ ಬ್ಯಾಂಕಲ್ಲಿ ಕಾಲ್ ಮಾಡಿದ್ದಾರೆ. ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್. ಈ ಥರ ನೋಟಿಫಿಕೇಷನ್ಸ್ ನಿಮಗೆ ಕಾಣೋಕ್ಕೆ ಸಿಗುತ್ತೆ. ಇನ್ನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲದೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಜಾಬ್ಸ್ ಕೂಡ ಕಾಲ್ ಆಗುತ್ತೆ. ಕರ್ನಾಟಕ ಬ್ಯಾಂಕಿಂದು ಕ್ಲರ್ಕು, PO ಈ ಥರ ಎಕ್ಸಾಮಿನೇಷನ್ಸ್ ಎಲ್ಲ, ಬ್ಯಾಂಕ್ ಎಕ್ಸಾಮಿನೇಷನ್ಸ್ ಎಲ್ಲ ನಿಮಗೆ ನೋಡ್ಬೋದು.